ಬಿಜೆಪಿಯ ಆಂತರಿಕ ಕಚ್ಚಾಟಕ್ಕೆ ಶೀಘ್ರವೇ ತೆರೆ ಬೀಳಲಿದೆ. ಕಾರ್ಯಕರ್ತರ ನೋವು ನಮ್ಮ ನೋವು ಕೂಡ ಆಗಿದೆ. ಮಂಡ್ಯದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯ ಆಂತರಿಕ ಕಚ್ಚಾಟ ಬಹಿರಂಗವಾಗಿಯೇ ನಡೀತಾ ಇದೆ. ಯಾವಾಗ ತೆರೆ ಬೀಳುತ್ತೆ ಅನ್ನೋದೊಂದು ಪ್ರಶ್ನೆ. ಎಲ್ಲ ಬಣಬಡಿದಾಟ ಯಾವಾಗ ಮುಗಿಯುತ್ತೆ ಅಂತ. ಹಾಗಾಗಿ ಕಾರ್ಯಕರ್ತರ ನೋವು ನಮ್ಮ ನೋವು ಕೂಡ ಆಗಿದೆ. ಹೀಗಾಗಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಮಂಡ್ಯದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡ ರಾಜಕೀಯ ಪಕ್ಷದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯ ಎಲ್ಲವೂ ಸಹಜ. ಹೈಕಮಾಂಡ್ ನಮ್ಮ ನಾಯಕರನ್ನ ಒಗ್ಗೂಡಿಸಿ ಪರಿಹಾರ ಕೊಡ್ತಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಸದ್ಯದಲ್ಲೇ ಬಿಸಿ ಮುಟ್ಟಿಸುವಂತ ಕೆಲಸ ಕೂಡ ಮಾಡ್ತೀವಿ. ನಮ್ಮ ಪಕ್ಷವನ್ನ ಮತ್ತೆ ಶಿಸ್ತಿನ ವ್ಯಾಪ್ತಿಗೆ ತರ್ತೇವೆ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಅಲ್ಲಿಗೆ ಈಗ ಅಶಿಸ್ತು ಇದೆ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ಶಿಸ್ತಿನ ಹಾದಿಗೆ ಶಿಸ್ತಿನ ವ್ಯಾಪ್ತಿಗೆ ತರುವಂತ ಕೆಲಸವನ್ನ ಮಾಡ್ತೀವಿ. ಕಾರ್ಯಕರ್ತರ ನೋವು ನಮ್ಮ ನೋವು ಕೂಡ ಒಗ್ಗಟ್ಟಾಗ್ತೀವಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲ ನಮ್ಮೆಲ್ಲರ ನೋವುಗಳು ಹೌದು. ಆದರೆ ಕೆಲವು ಸರ್ತಿ ಒಂದು ದೊಡ್ಡ ರಾಜಕೀಯ ಪಕ್ಷದಲ್ಲಿ ಅಭಿಪ್ರಾಯ ಭೇದಗಳು ಸಹಜ ಇರುತ್ತೆ. ಆದರೆ ನಮ್ಮ ಹೈಕಮಾಂಡು ನಮ್ಮ ಎಲ್ಲ ನಾಯಕರು ಒಟ್ಟು ಸೇರಿ ಕೆಲವೇ ದಿವಸಗಳಲ್ಲಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ನಾನು ನನ್ನ ಮಿತಿಗಳಿಗೆ ನಿಮಗೆ ಇಷ್ಟೇ ಉತ್ತರ ಕೊಡಬಲ್ಲೆ. ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಮಾಡ್ತೇವೆ. ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಆಳುವ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಸಣ್ಣ ಪುಟ್ಟ ಅಶಿಸ್ತಾದರೂ ಪುನಃ ಶಿಸ್ತಿನ ವ್ಯಾಪ್ತಿಯೊಳಗೆ ತರ್ತೇವೆ. ಅದನ್ನು ಕಾರ್ಯಕರ್ತರ ನೋವುಗಳು ಅದೆಲ್ಲ ನಮ್ಮೆಲ್ಲರ ನೋವುಗಳು ಹೌದು. ಆದರೆ ಕೆಲವು ಸರ್ತಿ ವ್ಯತಿರಿಕ್ತವಾದಂಥ ಕೆಲವು ಘಟನೆಗಳು ನಡೆಯುತ್ತೆ. ನಮ್ಮ ನಾಯಕತ್ವವು ಕೂಡ ಅದನ್ನು ನಿರ್ಬಂಧಿಸಿ ಸರಿಯಾದ ಮಾರ್ಗಸೂಚಿಯನ್ನು ಹಾಕ್ಕೊಳ್ಳಿಕ್ಕೆ ಶಕ್ತವಾಗಿದೆ ಅನ್ನೋದು ನಮ್ಮ ಭಾವನೆ. ವೈಯಕ್ತಿಕ ಹೇಳಿದ್ನಲ್ಲ ನಾನು, ವೈಯಕ್ತಿಕ ಬೇರೆ ಸಮೂಹ ಬೇರೆ ಅಲ್ಲ. ನಾನು ಹೇಳ್ತಾ ಇರೋದು ಇನ್ನು ಕೆಲವೇ ದಿವಸಗಳಲ್ಲಿ ಎಲ್ಲ ಗೊಂದಲಕ್ಕೂ ತೆರೆ ಬೀಳುತ್ತೆ. ಒಂದು ಪ್ರಬಲ ಪ್ರತಿಪಕ್ಷವಾಗಿ ನಾವು ಹೋರಾಟ ಕೊಡ್ತೇವೆ. ಆಳುವ ಸರ್ಕಾರವನ್ನು ಎಚ್ಚರಿಸ್ತೇವೆ. ಸ್ವಾಭಾವಿಕವಾಗಿ ನನಗಂತೇಳಿ ಅಲ್ಲ.